ನಾನು ಚಂದ್ರಯ್ಯ ಚಪ್ಪದಳ್ಳಿ ಮಠ್. ಇವತ್ತು ಇತಿಹಾಸದ ಅತಿ ಮುಖ್ಯವಾದ ಘಟಕವಾಗಿರ್ತಕ್ಕಂತಹ ಆಧಾರಗಳುಗಳ ಬಗ್ಗೆ ಅಧ್ಯಯನ ಮಾಡುವ. ಅತಿ ಮುಖ್ಯವಾದ ಘಟಕ, ಇತಿಹಾಸದ ಅತ್ಯಂತ ಪ್ರಮುಖವಾದ ಘಟಕ ಆಧಾರಗಳು. ಇವತ್ತಿನ ಈ ಪಾಠದಲ್ಲಿ ಆಧಾರಗಳು, ಇತಿಹಾಸ ಅಧ್ಯಯನದಲ್ಲಿ ಆಧಾರಗಳು ಅಂದರೆ ಏನು, ಆಧಾರಗಳು ಅಂದರೆ ಯಾವುವು, ಈ ಆಧಾರಗಳಿಂದ ನಮಗೆ ಆಗ್ತಕ್ಕಂಥ ಉಪಯೋಗಗಳೇನು, ಇತಿಹಾಸ ಅಧ್ಯಯನದಲ್ಲಿ ಆಧಾರಗಳು ಅತ್ಯವಶ್ಯಕವಾಗಿ ಇರಲೇಬೇಕೇ ಎಂಬ ಕೆಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡುವ. ಆಧಾರಗಳು ಅಂದರೆ ಏನು ಅನ್ನೋ ಮೊದಲನೇ ಪ್ರಶ್ನೆಗೆ ಏನು ಅಂದರೆ, ಆಧಾರಗಳು ಒಂದು ಸ್ಥಳದ, ಒಬ್ಬ ವ್ಯಕ್ತಿಯ, ಒಂದು ಊರಿನ, ಒಂದು ದೇಶದ ಯಾವುದೇ ಅಂಶದ ಇತಿಹಾಸವನ್ನು ರಚನೆ ಮಾಡಬೇಕಾದ್ರೆ ನಮಗೆ ಅತಿ ಅವಶ್ಯಕವಾಗಿ ಅದಕ್ಕೆ ಸಾಕ್ಷಿಗಳಾಗಿ ನಿಲ್ಲಬಹುದಾದಂತಹ ಯಾವುದೇ ರೀತಿಯ ಆಕಾರಗಳನ್ನು ಅಥವಾ ಸಾಕ್ಷಿ ನೀಡಬಲ್ಲ ವಸ್ತುಗಳನ್ನು ನಾವು ಆಧಾರಗಳು ಅಂತ ಕರಿತೀವಿ. ಈ ಆಧಾರಗಳು ಇತಿಹಾಸ ಅಧ್ಯಯನದಲ್ಲಿ ಎಷ್ಟು ಅಮೂಲ್ಯ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡೋದಾದ್ರೆ, ಒಬ್ಬ ಲಾಯರ್ ತನ್ನ ಕ್ಲೇಂಟ್ ಪರವಾಗಿ ವಾದ ಮಂಡನೆ ಮಾಡಬೇಕಾದ್ರೆ ಅಥವಾ ನ್ಯಾಯ ಮಂಡನೆ ಮಾಡಬೇಕಾದ್ರೆ ಆ ಕ್ಲೇಂಟ್ಗೆ ಸಂಬಂಧಿಸಿದಂತೆ ಪ್ರಕರಣದ ಬಗೆಗೆ ಎಲ್ಲ ರೀತಿಯ ಆ ಸಾಕ್ಷಿಗಳನ್ನು ಕಲೆ ಹಾಕಿ ತನ್ನ ವಾದವನ್ನು ಮಂಡನೆ ಮಾಡ್ತಾನಲ್ವ. ಅವನು ತನ್ನ ವಾದವನ್ನು ಸಮರ್ಥನೀಯ ರೀತಿಯಲ್ಲಿ ಮಂಡನೆ ಮಾಡಬೇಕು ಅಂದರೆ ಅವನು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ರೀತಿಯ ಸಾಕ್ಷ್ಯ ಆಧಾರಗಳನ್ನು ಸರಿಯಾಗಿ ಕಲೆಕ್ಟ್ ಮಾಡಿ ಅಧ್ಯಯನ ಮಾಡಿ ನಂತರ ವಾದ ಮಂಡನೆ ಮಾಡಿದರೆ ಮಾತ್ರ ಅದು ಸಮರ್ಥನೀಯ ರೀತಿಯಲ್ಲಿ ಇರುತ್ತದೆ. ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಇದೇ ರೀತಿ ಒಬ್ಬ ಇತಿಹಾಸ ತಜ್ಞ ಅಥವಾ ಒಬ್ಬ ಇತಿಹಾಸದ ವಿದ್ಯಾರ್ಥಿ ಒಂದು ಈ ಯಾವುದೇ ಒಂದು ವಿಷಯದ ಇತಿಹಾಸವನ್ನು ಅಧ್ಯಯನ ಮಾಡಬೇಕು ಅಂದರೆ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ರೀತಿಯ ಆಧಾರಗಳನ್ನು ಆತ ಕಲೆ ಹಾಕಲೇಬೇಕು. ಆ ಕಲೆ ಹಾಕಿರ್ತಕ್ಕಂಥ ಆಧಾರಗಳ ಮೇಲೆ ಅಧ್ಯಯನ ಮಾಡಿದರೆ ಮಾತ್ರ ಇತಿಹಾಸ ಒಂದು ವೈಜ್ಞಾನಿಕ ವಿಚಾರವಾಗಿ ಅರ್ಥೈಸಿಕೊಳ್ಳಬಹುದು. ಇಲ್ಲದಿದ್ದರೆ ಅದು ಕೇವಲ ಒಂದು ಕಥೆಯಾಗಿ ಉಳಿದು ಬಿಡುತ್ತದೆ. ಆಧಾರಗಳಿಲ್ಲದ ಇತಿಹಾಸದ ಅಧ್ಯಾಯ ಆತ್ಮವೇ ಇಲ್ಲದ ಮನುಷ್ಯನಿದ್ದಂತೆ. ಆತ್ಮವೇ ಇಲ್ಲದ ಮನುಷ್ಯ ಅಂದರೆ ನಿರ್ಜೀವ ವಸ್ತು. ಇತಿಹಾಸನೂ ಕೂಡ ಒಂದು ಅರ್ಥಪೂರ್ಣವಾದ ಅಧ್ಯಯನ ಆಗಬೇಕು ಅಂದರೆ ಅದಕ್ಕೆ ನಾವು ಆಧಾರಗಳನ್ನು ಕಲೆಕ್ಟ್ ಮಾಡಿರಲೇಬೇಕು, ಅಥವಾ ಆಧಾರಗಳ ಆಧಾರದ ಮೇಲೆ ನಾವು ಇತಿಹಾಸ ಅಧ್ಯಯನ ಮಾಡಲೇಬೇಕು. ಹಾಗಾದರೆ ಈ ಆಧಾರಗಳಲ್ಲಿ ಯಾವ ರೀತಿಯ ಆಧಾರಗಳು ನಮಗೆ ಯಾವ ರೀತಿಯ ಆಧಾರಗಳು ನಮಗೆ ಸಿಗುತ್ತವೆ? ಇತಿಹಾಸ ಅಧ್ಯಯನದಲ್ಲಿ ನಮಗೆ ಸಿಗಬಹುದಾದ ಆಧಾರಗಳನ್ನು ನಾವು ಚರ್ಚೆ ಮಾಡ್ತಾ ಹೋದರೆ ಅದರಲ್ಲಿ ಪ್ರಮುಖವಾಗಿ ಎರಡು ಪ್ರಕಾರದ ಆಧಾರಗಳು ನಮಗೆ ಸಿಗುತ್ತವೆ. ಒಂದನೇದು ಸಾಹಿತ್ಯ ಆಧಾರಗಳು, ಸಾಹಿತ್ಯಿಕ ಆಧಾರ. ಎರಡನೇದು ಪುರಾತತ್ವ ಆಧಾರ. ಸಾಹಿತ್ಯಿಕ ಆಧಾರ, ಎರಡನೇದು ಪುರಾತತ್ವ ಆಧಾರ. ಹಾಗಾದ್ರೆ ಈ ಸಾಹಿತ್ಯಿಕ ಆಧಾರ ಅಂದ್ರೆ ಏನು? ಸಾಹಿತ್ಯದ ರೂಪದಲ್ಲಿ, ಬರವಣಿಗೆಯ ರೂಪದಲ್ಲಿ ಬರೆದಿರ್ತಕ್ಕಂತಹ ಆಧಾರವನ್ನು ನಾವು ಸಾಹಿತ್ಯಿಕ ಆಧಾರ ಅಂತ ಕರಿತೀವಿ. ಅಥವಾ ಕಥೆಗಳ ರೂಪದಲ್ಲಿ, ಕವಿತೆಗಳ ರೂಪದಲ್ಲಿ, ಲಾವಣಿಯ ರೂಪದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ಆಧಾರಗಳು ಸಹ ಈ ಸಾಹಿತ್ಯಿಕ ಆಧಾರಗಳಲ್ಲಿ ಬರ್ತವೆ. ಈ ಸಾಹಿತ್ಯಿಕ ಆಧಾರದಲ್ಲಿ ಎರಡು ರೀತಿಯಾಗಿ ಮತ್ತೆ ವಿಂಗಡಣೆ ಮಾಡ್ತೇವೆ. ಅದರಲ್ಲಿ ಮೊದಲನೇ ವಿಧ ಯಾವುದು ಅಂದರೆ ಮೌಖಿಕ ಆಧಾರ, ಇನ್ನೊಂದು ಯಾವುದು ಅಂದರೆ ಲಿಖಿತ ರೂಪದ ಸಾಹಿತ್ಯಿಕ ಆಧಾರ. ಈ ಮೌಖಿಕ ರೂಪದ ಸಾಹಿತ್ಯಿಕ ಆಧಾರ ಅಂದರೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಬಾಯಿಗಳ ಮೂಲಕವೇ ವರ್ಗಾಂತರ ಆಗಿರ್ತಕ್ಕಂತಹ, ವ್ಯಕ್ತಿಯಿಂದ ವ್ಯಕ್ತಿಗೆ ತಮ್ಮ ಆಡು ಭಾಷೆಯಲ್ಲಿ, ಕಥೆಗಳ ರೂಪದಲ್ಲಿ, ಹಾಡುಗಳ ರೂಪದಲ್ಲಿ ವರ್ಗಾವಣೆ ಆಗಿರ್ತಕ್ಕಂತಹ ಎಲ್ಲ ರೀತಿಯ ಆಧಾರಗಳನ್ನು ನಾವು
ಮೌಖಿಕ ಆಧಾರ ಅಂತ ಕರಿತೀವಿ. ಸೊ ಈ ಮೌಖಿಕ ಆಧಾರ ಹಿರಿಯ ತಲೆಮಾರಿನ ಬಾಯಿಗಳಿಂದ ಕಿರಿಯ ತಲೆಮಾರಿನ ಕಿವಿಗಳಿಗೆ ವರ್ಗಾವಣೆಯಾಗಿರುತ್ತದೆ. ಸೊ ಹಿಂಗ ಬಾಯಿಯಿಂದ ಕಿವಿಗಳಿಗೆ ವರ್ಗಾವಣೆಯಾಗಿ ತಲತಲಾಂತರದಿಂದ ಉಳಿದು ಬಂತಹ ಎಲ್ಲ ರೀತಿಯ ಮೌಖಿಕ ರೂಪದ ಆಧಾರವನ್ನು ಮೌಖಿಕ ಆಧಾರ ಅಂತ ಕರಿತೀವಿ. ಈ ಮೌಖಿಕ ಆಧಾರದಲ್ಲಿ ಕಥೆಗಳಿರಬಹುದು, ಕವಿತೆಗಳಿರಬಹುದು, ಅಥವಾ ಐತಿಹ್ಯಗಳಿರಬಹುದು, ಲಾವಣಿಗಳಿರಬಹುದು, ಎಲ್ಲ ರೂಪದ ಆಧಾರಗಳನ್ನು ನಾವು ಮೌಖಿಕ ಆಧಾರ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಹಲಗಲಿಯ ಬೇಡರ ಲಾವಣಿ ಪದಗಳು ತುಂಬ ಫೇಮಸ್ ಇವತ್ತಿನ ಕಾಲದಲ್ಲಿ. ಅದೇ ಯಾಕೆ ತೆನ್ನಾಲಿ ರಾಮಕೃಷ್ಣನ ಕಥೆಗಳನ್ನು ಕೇಳ್ತೀವಿ, ಅಕ್ಬರ್ ಬೀರ್ಬಲನ ಕಥೆಗಳನ್ನು ಕೇಳ್ತೀವಿ, ರಾಮನ ಕಥೆಗಳನ್ನು ಕೇಳ್ತೀವಿ, ಅರ್ಜುನನ ಕಥೆಗಳನ್ನು ಕೇಳ್ತೀವಿ, ರಾಮಾಯಣ ಮಹಾಭಾರತದ ಕಥೆಗಳ ವ್ಯಾಸ ಮಹರ್ಷಿಗಳ ಕಥೆಗಳನ್ನು ಕೇಳ್ತೀವಲ್ಲ, ಇವುಗಳೆಲ್ಲವೂ ಮೌಖಿಕ ಆಧಾರದಲ್ಲಿ ಬರ್ತವೆ. ಇನ್ನು ಲಿಖಿತ ರೂಪದ ಆಧಾರ, ಲಿಖಿತ ರೂಪದ ಸಾಹಿತ್ಯಿಕ ಆಧಾರ ಅಂದರೆ ಲಿಖಿತ ರೂಪದಲ್ಲಿ ಗ್ರಂಥಗಳ ರೂಪದಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಅಥವಾ ತಾಳೆಗರಿಯ ರೂಪದಲ್ಲಿ ರಚನೆ ಮಾಡಿರ್ತಕ್ಕಂಥ ಎಲ್ಲ ರೀತಿಯ ಆಧಾರವನ್ನು ನಾವು ಲಿಖಿತ ಸಾಹಿತ್ಯಿಕ ಆಧಾರ ಅಂತ ಕರಿತೀವಿ. ಈ ಲಿಖಿತ ಸಾಹಿತ್ಯಿಕ ಆಧಾರವನ್ನು ಮತ್ತೆ ನಾವು 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅದು ಯಾವುದು ಅಂದರೆ ದೇಶೀಯ ಸಾಹಿತ್ಯಿಕ ಆಧಾರ, ವಿದೇಶೀಯ ಸಾಹಿತ್ಯಿಕ ಆಧಾರ. ಈ ದೇಶೀಯ ಸಾಹಿತ್ಯಿಕ ಆಧಾರಗಳನ್ನು ನಾವು ಅಧ್ಯಯನ ಮಾಡೋದಾದ್ರೆ ನಮ್ಮ ಇಡೀ ಭಾರತದ ಅಧ್ಯಯನ ಸ್ಟಾರ್ಟ್ ಆಯಿತು ಅಂದರೆ ನಮಗೆ ಅನೇಕ ರೀತಿಯ ದೇಶೀಯ ಸಾಹಿತ್ಯಿಕ ಆಧಾರಗಳು ನಮಗೆ ಸಿಗ್ತಾವ. ಆ ದೇಶೀಯ ಸಾಹಿತ್ಯಿಕ ಆಧಾರಗಳಲ್ಲಿ ಅತಿ ಮುಖ್ಯವಾಗಿ ನಮಗೆ ಕೌಟಿಲ್ಯನ ಅರ್ಥಶಾಸ್ತ್ರ, ಮೌರ್ಯರ ಕಾಲದ ಎಲ್ಲ ರೀತಿಯ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ರಾಜಕೀಯ ವಿಷಯಗಳನ್ನು ವಿಸ್ತೃತ ರೀತಿಯಲ್ಲಿ ಚರ್ಚೆ ಮಾಡಿರ್ತಕ್ಕಂತಹ ಒಂದು ಅತ್ಯದ್ಭುತವಾದ ಆಧಾರದ ಗ್ರಂಥ ಯಾವುದು ಅಂದರೆ ಕೌಟಿಲ್ಯ ಅಥವಾ ಚಾಣಕ್ಯ, ವಿಷ್ಣುಗುಪ್ತ ಎನಿಸಿಕೊಂಡಿರುವಂತಹ ಒಬ್ಬ ಚಾಣಕ್ಯ ರಚನೆ ಮಾಡಿರ್ತಕ್ಕಂತಹ ಆಧಾರ. ತದಲ್ಲದೆ ಹಾಲರಾಜನ ಗಾಥಸಪ್ತಸತಿ, ಬಾಣಭಟ್ಟನ ಹರ್ಷಚರಿತ, ಚಾಂದ್ ಬರ್ದಾಯಿ ಪೃಥ್ವಿರಾಜ ರಾಸು, ಚಾಂದ್ ಬರ್ದಾಯಿ ಬರೆದಿರ್ತಕ್ಕಂಥ ಪೃಥ್ವಿರಾಜ ರಾಸು, ಪೃಥ್ವಿರಾಜ ಚವ್ಹಾಣನ ವೀರಗತಿಯನ್ನು ಒಳಗೊಂಡಿರ್ತಕ್ಕಂಥ ಪೃಥ್ವಿರಾಜ ರಾಸು. ಸೊ ಇನ್ನು ಅನೇಕ ರೀತಿಯ ನಮಗೆ ಸಾಹಿತ್ಯಿಕ ಆಧಾರಗಳು ದೇಶೀಯ ಬರಹಗಾರರು ತಮ್ಮ ಸ್ಥಳೀಯವಾಗಿ ತಾವು ಕಂಡಂತಹ ಘಟನೆಗಳ ಬಗ್ಗೆ ಬರೆದಿರ್ತಕ್ಕಂಥ ಎಲ್ಲ ರೀತಿಯ ಆಧಾರಗಳನ್ನು ನಾವು ಈ ಸಾಹಿತ್ಯಿಕ ಆಧಾರಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ನಮ್ಮ ಈ ದೇಶೀಯ ಸಾಹಿತ್ಯದಲ್ಲಿ ಅನೇಕ ಭಾಷೆಗಳಲ್ಲಿ ಅವರು ರಚನೆಗೊಂಡಿರುವುದು, ಅದು ಕನ್ನಡ ಇರ್ಬೋದು, ಪ್ರಾಕೃತಿ ಇರ್ಬೋದು, ಮರಾಠಿ ಇರ್ಬೋದು, ಎಲ್ಲ ಭಾಷೆಯಲ್ಲಿ ಈ ನಮಗೆ ದೇಶೀಯ ಸಾಹಿತ್ಯಿಕ ಆಧಾರಗಳು ನಮಗೆ ಸಿಗ್ತಾವ. ಇನ್ನು ವಿದೇಶಿ ಸಾಹಿತ್ಯ ಆಧಾರಗಳು ಅಂದರೆ ವಿದೇಶಿಯರು ಭಾರತಕ್ಕೆ ಬಂದು ಇಲ್ಲಿಯ ಜನಜೀವನ ಕಂಡು ಬರೆದಿರ್ತಕ್ಕಂಥ ಆಧಾರಗಳನ್ನು ವಿದೇಶಿ ಸಾಹಿತ್ಯ ಆಧಾರಗಳು. ಸೊ ವಿದೇಶಿಯರು ಪ್ರವಾಸಕ್ಕಾಗಿನೋ ಅಥವಾ ಅಧಿಕಾರಿಗಳಾಗಿನೋ, ಬೇರೆ ರಾಜ್ಯದ ರಾಯಭಾರಿಗಳಾಗಿನೋ ಅಥವಾ ವ್ಯಾಪಾರದ ಉದ್ದೇಶವನ್ನು ಇಟ್ಟುಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳು ಇಲ್ಲಿ ತಾವು ಕಂಡಿರ್ತಕ್ಕಂಥ ಜನಜೀವನ, ಸಮಾಜ, ರಾಜಕೀಯ, ಆರ್ಥಿಕತೆಯನ್ನು ಕಂಡು ತಾವು ಬರೆದಿರ್ತಕ್ಕಂಥ ಗ್ರಂಥಗಳನ್ನು ನಾವು ವಿದೇಶಿಯ ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ. ಇವುಗಳನ್ನು ನಾವು ನಮ್ಮ ದೇಶದ ಇತಿಹಾಸದಲ್ಲಿ ಅತಿ ಮುಖ್ಯವಾದ ಅಂಶಗಳಾಗಿ ನಾವು ಪರಿಗಣನೆ ಮಾಡ್ತೀವಿ. ಆದರೆ ಈ ವಿದೇಶಿ ಸಾಹಿತ್ಯದ ಆಧಾರದಲ್ಲಿ ಒಂದು ಡಿಫಾಲ್ಟ್ ಅನ್ನು ನಮಗೆ ಕಂಡು ಬರ್ತದೆ. ಆ ಡಿಫಾಲ್ಟ್ ಏನು ಅಂದರೆ ಅನೇಕ ವಿದೇಶಿಯರು ನಮ್ಮ ಭಾರತವನ್ನ, ಈ ಭಾರತದ ಭೂಮಿಯನ್ನ, ಭಾರತ ಭೂಮಿಯ ಜನಜೀವನವನ್ನು ಸರಿಯಾಗಿ ಅರ್ಥೈಸಿಕೊಳ್ಳದ ಕಾರಣ ಅಲ್ಲಲ್ಲಿ ಕೆಲವು ತೊಡಕುಗಳನ್ನು ನಾವು ಕಾಣಬಹುದು. ಫಾರ್ ಎಕ್ಸಾಂಪಲ್, ಒಬ್ಬ ಇಂಗ್ಲಿಷ್ ಇತಿಹಾಸಕಾರ ಭಾರತದ ಎಲ್ಲ ಗ್ರಂಥಗಳು ಯುರೋಪಿನ ಒಂದು ಕವಾಡಿನಲ್ಲಿರ್ತಕ್ಕಂತಹ ಗ್ರಂಥಗಳಿಗೆ ಸರಿಸಮ ಅಂತ ಹೇಳಿದ್ದ. ಆದರೆ ಆತನಿಗೆ ಗೊತ್ತಿರಲಿಲ್ಲ ಭಾರತದಲ್ಲಿ ತನ್ನ ದೇಶದ ಜನಗಳು, ದೇಶದ ಜನರು ಒಂದು ಇನ್ನೂ
ಅನಾಗರಿಕ ಜೀವನವನ್ನು ನಡೆಸ್ತಿರ್ತಕ್ಕಂಥ ಸಮಯದಲ್ಲಿ ಭಾರತದಲ್ಲಿ ಮಹಾನ್ ವಿಚಾರವಾದಿಗಳು ಹುಟ್ಟಿದ್ರು, ಮಹಾನ್ ಗ್ರಂಥಗಳನ್ನು ರಚನೆ ಮಾಡಿದ್ರು ಅಂತ ಆತನಿಗೆ ಗೊತ್ತಿರಲಿಲ್ಲ. ತದನಂತರದಲ್ಲಿ ಅದು ಬೆಳಕೆ ಬರೋಕ್ಕೆ ಶುರುವಾಯಿತು. ಆವಾಗಲೇ ಅನೇಕ ಯುರೋಪಿಯನ್ನರಿಗೆ ಗೊತ್ತಾಯಿತು ಭಾರತ ಅಂದರೆ ಅದೊಂದು ಅನಾಗರಿಕ ದೇಶ ಅಲ್ಲ, ಅದೊಂದು ಮಹಾನ್ ಜ್ಞಾನಿಗಳು ಹುಟ್ಟಿರ್ತಕ್ಕಂಥ ದೇಶ ಅಂತ ತದನಂತರದಲ್ಲಿ ಗೊತ್ತಾಗಕ್ಕೆ ಶುರುವಾಯಿತು. ಸೊ ಇಂಥದ್ದೊಂದು ಡಿಫಾಲ್ಟ್ ವಿದೇಶಿಯ ಸಾಹಿತ್ಯ ಆಧಾರದಲ್ಲಿ ಸಿಗುತ್ತೆ ಅನ್ನೋದನ್ನ ಬಿಟ್ಟರೆ ನಮ್ಮ ದೇಶದ ಇತಿಹಾಸ ಅಧ್ಯಯನದಲ್ಲಿ ಈ ವಿದೇಶಿ ಸಾಹಿತ್ಯವನ್ನು ನಾವು ಅಲ್ಲಗಳೆಯುವಂತಿಲ್ಲ. ವಿದೇಶಿ ಸಾಹಿತ್ಯದ ಆಧಾರಗಳನ್ನು ಕೂಡ ನಾವು ಆಧಾರಗಳಾಗಿಟ್ಟುಕೊಂಡು ನಮ್ಮ ದೇಶದ ಸಾಹಿತ್ಯವನ್ನು ಅಧ್ಯಯನ ಮಾಡ್ತೀವಿ. ಸೊ ಇನ್ನು ಪುರಾತತ್ವ ಆಧಾರಗಳು. ನಾವು ಪುರಾತತ್ವ ಆಧಾರಗಳಿಗೆ ಬಂದರೆ ಈ ಪುರಾತತ್ವ ಆಧಾರಗಳಲ್ಲಿ ನಾವು ಮೊದಲನೇದಾಗಿ ಶಾಸನಗಳನ್ನು ಅಧ್ಯಯನ ಮಾಡ್ತೀವಿ. ಶಾಸನಗಳು. ಈ ಶಾಸನಗಳಿಗೆ ಹೋಗೋದಕ್ಕಿಂತ ಮೊದಲು ಪುರಾತತ್ವ ಆಧಾರಗಳು ಒಂದು ತಲೆಮಾರಿನ ಜನತೆ ತಮ್ಮ ನಿತ್ಯ ಜೀವನ ನಡೆಸುವುದಕ್ಕೋಸ್ಕರ ತಾವು ನಿರ್ಮಿಸಿಕೊಂಡಂತಹ ಎಲ್ಲ ರೀತಿಯ ಕಟ್ಟಡಗಳು, ತಾವು ಸೃಷ್ಟಿಸಿಕೊಂಡಂತಹ ಎಲ್ಲ ರೀತಿಯ ನಿರ್ಜೀವ ವಸ್ತುಗಳು ಅಥವಾ ಅಲ್ಲಿ ಆ ಜನಜೀವನಕ್ಕೆ ಸಂಬಂಧಪಟ್ಟಂತೆ ಸಿಗ್ತಕ್ಕಂಥ ಎಲ್ಲ ಅಂಶಗಳನ್ನು ನಾವು ಪುರಾತತ್ವ ಆಧಾರದಲ್ಲಿ ಅಧ್ಯಯನ ಮಾಡ್ತೀವಿ. ಸೊ ಈ ಪುರಾತತ್ವ ಆಧಾರದಲ್ಲಿ ಮೊದಲನೇದು ಶಾಸನಗಳು. ಶಾಸನ ಅಂದ್ರೇನೆ ಇದ್ರ ಅರ್ಥ ಏನು ಅಂದ್ರೆ ಕೊರೈಸುವುದು ಅಂತ ಅರ್ಥ. ಅಂದ್ರೆ ಈ ಶಾಸನಗಳನ್ನು ಸಾಮಾನ್ಯವಾಗಿ ನೀವುಗಳೆಲ್ಲ ನೋಡಿದ ಹಾಗೆ ಕಲ್ಲಿನ ಮೇಲೆ ಬರೆದಿರ್ತಕ್ಕಂಥ ವಸ್ತುಗಳು. ಕಲ್ಲಿನ ಮೇಲೆ ಕೊರೆಸಿರ್ತಾರೆ, ಬೆಳ್ಳಿಯ ಮೇಲೆ ಕೊರೆಸಿರ್ತಾರೆ, ಬಂಗಾರದ ಮೇಲೆ, ಕಬ್ಬಿಣದ ಮೇಲೆ ಕೊರೆಸಿರ್ತಾರೆ. ಸೊ ಇನ್ನು ಅನೇಕ ಅಂದ್ರೆ ತುಂಬಾ ದಿನಗಳವರೆಗೆ ಶಾಶ್ವತವಾಗಿ ಉಳಿಯಬಲ್ಲ ಯಾವುದೇ ವಸ್ತುವಿನ ಮೇಲೆ ಒಂದು ಕಾಲಘಟ್ಟದ ಜನತೆ ತಾವು ಕಂಡ ಘಟನೆಗಳನ್ನ ತಾವು ಅನುಭವಿಸಿದ ಅನುಭವಗಳನ್ನ ಬರೆದಿರುವುದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಶಾಸನಗಳು ಅಂತ ಕರಿತೀವಿ. ಈ ಶಾಸನಗಳು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ನಮಗೆ ಮೊಟ್ಟ ಮೊದಲಿಗೆ ಸಿಕ್ಕದ್ದು ಅಂದ್ರೆ ಅಶೋಕನ ಕಾಲದ ಶಾಸನಗಳು. ಅಶೋಕನ ಕಾಲದಲ್ಲಿ ಸುಮಾರು ಶಾಸನಗಳು ನಮಗೆ ಸಿಕ್ಕಿದೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿರ್ತಕ್ಕಂಥ ಬ್ರಹ್ಮಗಿರಿ ಶಾಸನವು ಕೂಡ ಒಂದು. ಸೊ ಅಶೋಕನ ನಂತರ ಸಮುದ್ರಗುಪ್ತ ಬರೆದಿರ್ತಕ್ಕಂಥ ಅಲಹಾಬಾದ್ ಸ್ತಂಭ ಶಾಸನ, ಇದು ಅತ್ಯಂತ ನಮ್ಮ ದೇಶದ ಇತಿಹಾಸವನ್ನು ಅಧ್ಯಯನ ಮಾಡುವಲ್ಲಿ ಅತ್ಯಂತ ಪ್ರಮುಖವಾದ ಶಾಸನವಾಗುತ್ತೆ. ಸೊ ಅದಾದ ಇಮ್ಮಡಿ ಪುಲಿಕೇಶಿ ರಚನೆ ಮಾಡಿರ್ತಕ್ಕಂಥ ಐಹೊಳೆ ಶಾಸನ. ಈ ಐಹೊಳೆ ಶಾಸನದ ನಂತರ ಕಾರ್ವೇಲ ಮಹಾರಾಜ ರಚನೆ ಮಾಡಿರ್ತಕ್ಕಂಥ ಹಾತಿಗುಂಪ ಶಾಸನ. ಅದೇ ಯಾಕೆ ನಮ್ಮ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಬೇಕಾದ್ರೆ ಅತ್ಯಂತ ಪ್ರಮುಖ ಆಧಾರವಾಗಿ ನಮ್ಮ ಕೈಗೆ ಸಿಗಬಲ್ಲದಂಥ ಹಲ್ಮಿಡಿ ಶಾಸನ. ಸೊ ಇವುಗಳೆಲ್ಲವೂ ನಮಗೆ ಶಾಸನಗಳ ಅಡಿಯಲ್ಲಿ ನಾವು ಆಧಾರಗಳಾಗಿ ಇಟ್ಟುಕೊಂಡು ನಾವು ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಈ ಶಾಸನಗಳು ಯಾವುದೇ ಒಬ್ಬ ರಾಜನ ಇತಿಹಾಸದಲ್ಲಿ ಆತನ ರಾಜಕೀಯ ವ್ಯವಸ್ಥೆ ಇರ್ಬೋದು, ಅಥವಾ ಆತನ ಔದಾರ್ಯ ಗುಣಗಳಿರ್ಬೋದು, ಅಥವಾ ಆತನ ಶೌರ್ಯಗಳಿರ್ಬೋದು, ಯುದ್ಧಗಳಿರ್ಬೋದು, ಅಥವಾ ಆತನ ದಾನ ದತ್ತಿ ಧರ್ಮ ಪ್ರಚಾರದ ಶೈಕ್ಷಣಿಕ ವಿಷಯಗಳು, ಎಲ್ಲ ವಿಷಯಗಳ ಬಗ್ಗೆ ಇವುಗಳನ್ನ ಬೆಳಕು ಚೆಲ್ತಾ ಹೋಗ್ತವೆ. ಸೊ ಅದೇ ಕಾರಣ ಯಾವುದೇ ಒಂದು ವಿಷಯದ ಇತಿಹಾಸ ಅಧ್ಯಯನದಲ್ಲಿ ಶಾಸನಗಳು ಅತ್ಯಂತ ಪ್ರಮುಖವಾದ ಪುರಾತತ್ವ ಆಧಾರಗಳಾಗಿ ಒಬ್ಬ ಇತಿಹಾಸ ವಿದ್ಯಾರ್ಥಿಯ ಮುಂದೆ ನಿಲ್ಲುತ್ತವೆ. ತದನಂತರ ಸ್ಮಾರಕಗಳು. ಸ್ಮಾರಕಗಳು ಸಹ ಅತ್ಯಂತ ಪ್ರಮುಖವಾದ ಐತಿಹಾಸಿಕ ಅಂಶಗಳಾಗಿ, ಐತಿಹಾಸಿಕ ಆಧಾರದ ಅಂಶಗಳಾಗಿ ಇತಿಹಾಸ ತಜ್ಞಗಳ ಮುಂದೆ ನಿಲ್ಲುತ್ತವೆ. ಸೊ ಒಂದು ತಲೆಮಾರಿನ ಜನಜೀವನ, ತಮ್ಮ ಕಾಲಘಟ್ಟದಲ್ಲಿ ನಿರ್ಮಿಸಿರ್ತಕ್ಕಂತಹ ಎಲ್ಲ ರೀತಿಯ ಕಟ್ಟಡಗಳು, ಅದು ಮಂದಿರ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ಅರಮನೆ ಇರ್ಬೋದು, ಕೋಟೆ ಕೊತ್ತಲುಗಳಿರ್ಬೋದು, ಎಲ್ಲ ರೀತಿಯ ಕಟ್ಟಡಗಳನ್ನು ನಾವು ಸ್ಮಾರಕಗಳ ಅಡಿಯಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಈ ಸ್ಮಾರಕಗಳು ಅಂತ ಬರಕ್ಕೆ ಶುರುವಾಯಿತು ಅಂದರೆ ನಮಗೆ ಮೊದಲನೇದೇ ಸಿಗೋದು ಅನೇಕ ನಮ್ಮ ಪಟ್ಟದಕಲ್ಲು ಮತ್ತು ಐಹೊಳೆಗಳನ್ನು ನಾವು ಭಾರತದ ದೇವಾಲಯಗಳ ತೊಟ್ಟಿಲು ಅಂತ ಕರಿತೀವಿ ಆ ದೇವಸ್ಥಾನಗಳನ್ನು. ಸೊ ಹಾಗಾದರೆ ಅಲ್ಲಿರುವ ದೇವಾಲಯಗಳು ಏನಾಗ್ತದೆ ಅಂದ್ರೆ ನಮ್ಮ ಭಾರತೀಯ ದೇವಾಲಯ ಸಂಸ್ಕೃತಿಯನ್ನು ಅಧ್ಯಯನ ಮಾಡೋಕ್ಕೆ ಸಹಾಯ ಆಗ್ತದ ಅಂತಂದು. ಇನ್ನು ಸ್ವಲ್ಪ ಮುಂದೆ ಹೋದರೆ
ನಮಗೆ ಬೇಲೂರು ಹಳೆಬೀಡಿನಲ್ಲಿ ಸಿಗ್ತಕ್ಕಂಥ ದೇವಾಲಯಗಳನ್ನು ನಾವು ಅಧ್ಯಯನ ಮಾಡಕ್ಕೆ ಶುರು ಮಾಡಿದರೆ ಆ ಕಾಲಘಟ್ಟದಲ್ಲಿ ಎಷ್ಟು ನೈಪುಣ್ಯಯುತವಾದಂಥ ಇಂಜಿನಿಯರ್ಗಳಿದ್ರು, ಆ ಕ್ಯಾರಿಯಿಂಗ್ ವರ್ಕ್ಗಳನ್ನೆಲ್ಲ ಎಷ್ಟು ಶಾರ್ಪ್ ಆಗಿರ್ತಕ್ಕಂಥ ಮಟೀರಿಯಲ್ಗಳಿಂದ ಅಷ್ಟು ಟ್ಯಾಲೆಂಟೆಡ್ ಇರೋ ವರ್ಕರ್ಸು ಆ ಕೆಲಸ ಮಾಡಿದ್ರು ಅಂತ ನಮಗೆ ಗೊತ್ತಾಗ್ತದೆ. ಇನ್ನು ನಮ್ಮ ಗೋಲ್ ಗುಂಬಾಜ್ ಇರ್ಬೋದು, ಅಥವಾ ಗೋಲ್ ಗುಂಬಾಜಲ್ಲಿ ಪಿಸುಗುಟ್ಟುವ ಗ್ಯಾಲರಿ ಇದೆಯಲ್ಲ ಅದು, ಆಮೇಲೆ ಅದು ಬರೌಲಿಯ ಕಬ್ಬಿಣದ ಸ್ತಂಭ ಇರ್ಬೋದು. ಇವುಗಳು ಅವತ್ತಿನ ಕಾಲದ ಒಂದು ತಂತ್ರಜ್ಞಾನವನ್ನ ಅಧ್ಯಯನ ಮಾಡೋಕ್ಕೆ ನಮಗೆ ಅತ್ಯಂತ ಪ್ರಮುಖವಾಗಿ ನಿಲ್ಲುತ್ತದೆ. ಸೊ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ತಾಜ್ ಮಹಲ್ ಶಹಜಾನ್ನ ಪ್ರೇಮ ಕಥೆಯನ್ನು ಹೇಳ್ತದೆ. ಸೊ ಇದೇ ರೀತಿ ಅನೇಕ ಸ್ಮಾರಕಗಳು ನಮ್ಮ ಮುಂದುಗಡೆ ಇತಿಹಾಸ ಅಧ್ಯಯನದ ಆಧಾರಗಳಾಗಿ ನಿಲ್ಲುತ್ತವೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸೊ ಇದಾದ ನಂತರ ನಾಣ್ಯಗಳು ಸಹ ಒಂದು ವಿಷಯದ ಇತಿಹಾಸವನ್ನು ಅಧ್ಯಯನ ಮಾಡಲು ಅತ್ಯಂತ ಪ್ರಮುಖವಾದ ವೈಜ್ಞಾನಿಕ ನೆಲೆಗಟ್ಟಿನ ಅಧ್ಯಯನಕ್ಕೆ ತಳಪಾಯವಾಗಬಲ್ಲ ಅಂಶಗಳಾಗಿ ನಿಲ್ಲುತ್ತವೆ. ಯಾಕಂದರೆ ಈ ನಾಣ್ಯಗಳು ಟಂಕಿಸಿದ ಆತನ ಇತಿಹಾಸವನ್ನು ಹೇಳಲು ಸಹಾಯ ಮಾಡುತ್ತವೆ. ಯಾವ ರಾಜ್ಯ ಈ ನಾಣ್ಯಗಳನ್ನು ಟಂಕಿಸಿದ್ನೋ, ಯಾವ ಪ್ರದೇಶದಲ್ಲಿ ಟಂಕಿಸಿದ್ನೋ, ಈ ನಾಣ್ಯಗಳ ಚಲಾವಣೆ ಎಷ್ಟು ಪ್ರದೇಶದ ಉದ್ದಗಲಕ್ಕೂ ಹರಡಿತ್ತು ಎಂಬುದು ನಮ್ಮ ಉತ್ಖನನದ ಸಮಯದಲ್ಲಿ ಸಿಕ್ಕಿರ್ತಕ್ಕಂಥ ಈ ನಾಣ್ಯಗಳ ಆಧಾರದ ಮೇಲೆ ನಾವು ಅಧ್ಯಯನ ಮಾಡ್ತೇವೆ. ಹೇಳೋದಾದ್ರೆ ಸಮುದ್ರಗುಪ್ತ 7 ಪ್ರಕಾರದ ನಾಣ್ಯಗಳನ್ನು ಟಂಕಿಸಿದ್ದಂತೆ. ಸೊ ಸಮುದ್ರಗುಪ್ತ 7 ಪ್ರಕಾರದ ನಾಣ್ಯಗಳನ್ನು ಟಂಕಿಸಿದ್ದಂತೆ. ಸೊ ಆ 7 ಪ್ರಕಾರದ ನಾಣ್ಯಗಳನ್ನು ಅಧ್ಯಯನ ಮಾಡ್ತಾ ಹೋದ್ರೆ ಅದಗಳ ಮೂಲಕ ಗೊತ್ತಾಗತ್ತೆ ಅವನು ಒಬ್ಬ ಸಂಗೀತ ಪ್ರಿಯನಾಗಿದ್ದ ಅನ್ನೋದು. ಅವನಿಗೆ ಸಿಕ್ಕಿರ್ತಕ್ಕಂಥ ನಾಣ್ಯಗಳ ಮೂಲಕ ಗೊತ್ತಾಗುತ್ತೆ ಅವನು ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದ ಅಂತ ಅನ್ನೋದು. ಸೊ ಇದೇ ರೀತಿ ಈ ಅನೇಕ ರಾಜರು ತಮ್ಮ ನಾಣ್ಯಗಳನ್ನು ಟಂಕಿಸಿದ್ರು. ನಮ್ಮ ಬೆಂಗಳೂರಿನಲ್ಲಿ ರೋಮ್ ದೇಶದ ನಾಣ್ಯಗಳು ಸಿಕ್ಕಿವೆ. ಅಂದ್ರೆ ಇದರ ಅರ್ಥ ಏನು? ಸುಮಾರು 2000 ವರ್ಷಗಳ ಹಿಂದೆನೆ ರೋಮ್ ದೇಶಕ್ಕೂ ನಮ್ಮಲ್ಲಿರೋ ಬೆಂಗಳೂರಿನಲ್ಲಿರ್ತಕ್ಕಂಥ ಜನರಿಗೂ ವ್ಯಾಪಾರ ಸಂಬಂಧಗಳಿದ್ವು ಅನ್ನೋದು ಕ್ಲಿಯರ್. ರೋಮನ್ ದೇಶದಿಂದ ಜನರು ಬಂದು, ವ್ಯಾಪಾರಿಗಳು ಬಂದು ಇಲ್ಲಿ ವ್ಯಾಪಾರ ಮಾಡ್ತಿದ್ರು ಅನ್ನೋದಕ್ಕೆ ಇದು ಹಿಡಿದ ಕೈಗನ್ನಡಿಯಾಗಿದೆ. ಸೊ ಇವುಗಳೆಲ್ಲವೂ ನಾಣ್ಯಗಳ ಆಧಾರದಲ್ಲಿ, ನಾಣ್ಯಗಳ ಅಡಿಯಲ್ಲಿ ನಮಗೆ ಪುರಾತತ್ವ ಆಧಾರಗಳಾಗಿ ಇತಿಹಾಸ ಅಧ್ಯಯನಕ್ಕೆ ಅತ್ಯಂತ ಪ್ರಮುಖವಾದ ಸಹಾಯಕ ಅಂಶಗಳಾಗಿದ್ದವು. ಸೊ ಇದಾದ ನಂತರ ಇತರೆ ಪುರಾತತ್ವ ಆಧಾರಗಳು ಅಂದರೆ ಈ ಶಾಸನಗಳು, ಸ್ಮಾರಕಗಳು, ನಾಣ್ಯಗಳನ್ನು ಬಿಟ್ಟು ಇತರೆ ಅಂಶಗಳು. ಅವತ್ತಿನ ಕಾಲದಲ್ಲಿ ಜನರು ಬಳಕೆ ಮಾಡ್ತಿರ್ತಕ್ಕಂಥ ಮಡಿಕೆ ಕುಡಿಕೆಗಳಿರ್ಬೋದು, ಅಥವಾ ವ್ಯವಸಾಯಕ್ಕೆ ಬಳಸಿರ್ತಕ್ಕಂಥ ರಂಟೆ, ಕುಂಟೆ, ಇತರೆ ಇಕ್ವಿಪ್ಮೆಂಟ್ಸ್ಗಳಿರ್ಬೋದು, ಅಥವಾ ಆ ಕಾಲದಲ್ಲಿ ಬದುಕಿರ್ತಕ್ಕಂಥ ಮನುಷ್ಯರ ದೇಹದ ಪಳೆಯುಳಿಕೆಗಳಿರ್ಬೋದು, ಅಥವಾ ಆ ಕಾಲದಲ್ಲಿ ಬದುಕಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳ, ಗಿಡ ಮರಗಳ ಪಳೆಯುಳಿಕೆಗಳಿರ್ಬೋದು. ಇವುಗಳೆಲ್ಲವನ್ನು ನಾವು ಇತರೆ ಪುರಾತತ್ವ ಆಧಾರಗಳಲ್ಲಿ ಅಧ್ಯಯನ ಮಾಡ್ತೀವಿ. ಸೊ ನಾನು ಈಗ ಒಂದು ಮಾತು ಏನಂದ್ರೆ, ಆಗಿನ ಕಾಲದಲ್ಲಿ ಬದುಕಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳ, ಮನುಷ್ಯರ, ಗಿಡ ಮರಗಳ ದೇಹಗಳ ಪಳೆಯುಳಿಕೆಗಳನ್ನು ಬಳಸಿಕೊಂಡು ಇತಿಹಾಸವನ್ನು ಅಧ್ಯಯನ ಮಾಡೋದು. ಇದು ಏನು ಅಂದರೆ, ಇಲ್ಲಿ ಒಂದು ಅಂಶ ಬರ್ತದೆ ಮಕ್ಕಳು. ಏನದು ಅಂಶ ಅಂದರೆ ಇಂಗಾಲ 14 ಟೆಸ್ಟ್ ಅಂತ ಕರೀತಾರೆ. ಕಾರ್ಬನ್ 14 ಟೆಸ್ಟ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಸೊ ಈ ಕಾರ್ಬನ್ 14 ಟೆಸ್ಟ್ ಮೂಲಕ ನಾವು ಇತಿಹಾಸ ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. ಈ ಕಾರ್ಬನ್ 14 ಟೆಸ್ಟ್ ಬಗ್ಗೆ ಹೇಳೋದಾದ್ರೆ, ಇದು ರೇಡಿಯೋ ಆಕ್ಟಿವ್ ಕಾರ್ಬನ್ ಟೆಸ್ಟ್ ಅಂತಂದು, ರೇಡಿಯೋ ಆಕ್ಟಿವ್ ಕಾರ್ಬನ್ ಟೆಸ್ಟ್ ಅಂತ ಕರಿತೀವಿ. ಇದನ್ನ C4 ಅಥವಾ ಕಾರ್ಬನ್ 14 ಅಂತ ಕರಿತೀವಿ. C14 ಅಥವಾ ಕಾರ್ಬನ್ 14 ಅಂತ ಕರಿತೀವಿ. ಸೊ ಈ ಪರೀಕ್ಷೆಯ ಮೂಲಕ ನಾವು ನಮಗೆ ಉತ್ಖನನದ ಸಮಯದಲ್ಲಿ ಸಿಕ್ಕಿರ್ತಕ್ಕಂಥ ಜೈವಿಕ ಅಂಶದ
ಪಳೆಯುಳಿಕೆಯ ಪಳೆಯುಳಿಕೆಯಲ್ಲಿ ಇರ್ತಕ್ಕಂಥ ಇಂಗಾಲದ ಅಂಶದ ಆಧಾರದ ಮೇಲೆ ಅದು ಯಾವ ಕಾಲಕ್ಕೆ ಸಂಬಂಧಿಸಿದ ಪಳೆಯುಳಿಕೆ ಎಂಬುದನ್ನು ಅಧ್ಯಯನ ಮಾಡ್ತೀವಿ. ಅದು ಹೇಗೆ ಸಾಧ್ಯ ಅಂತ ನೋಡ್ತಾ ಹೋದ್ರೆ ಈ ಇಂಗಾಲ ಪರೀಕ್ಷೆ, ಇಂಗಾಲ 14 ಪರೀಕ್ಷೆ ಅಥವಾ C14 ಟೆಸ್ಟ್ ಅಂತ ಕರೀತಾರೆ. ಈ C14 ಟೆಸ್ಟ್ ಅನ್ನು ಮಾಡಬೇಕು ಅಂದ್ರೆ ಆ ಪಳೆಯುಳಿಕೆ, ಜೈವಿಕ ಅಂಶಗಳ ಪಳೆಯುಳಿಕೆಗಳು, ಪ್ರಾಣಿ ಪಕ್ಷಿಗಳ ಅಥವಾ ಮನುಷ್ಯರ, ಗಿಡ ಮರಗಳ ಹುದುಗಿ ಹೋಗಿರ್ತಕ್ಕಂಥ ಪಳೆಯುಳಿಕೆಗಳನ್ನು ಉತ್ಖನನ ಮಾಡುವುದರ ಮೂಲಕ ಅದನ್ನು ಹೊರಗಡೆ ತೆಗೆದು ಅಲ್ಲಿ ಸಿಕ್ಕಿರ್ತಕ್ಕಂಥ ಜೈವಿಕ ಅಂಶದ ಪಳೆಯುಳಿಕೆಗಳನ್ನು ಈ C14 ಟೆಸ್ಟಿಗೆ ಕಳಿಸ್ತಾರೆ. ಈ C14 ಟೆಸ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಆ ಜೈವಿಕ ಅಂಶದಲ್ಲಿ ಒಂದು C12 ಇರುತ್ತೆ, ಕಾರ್ಬನ್ 12 ಆ್ಯಂಡ್ C14 ಎರಡು ಅಂಶಗಳು ಇರ್ತಲ್ಲ. ಈ ಎರಡು ಅಂಶಗಳನ್ನ ನಾವು ಅಧ್ಯಯನ ಮಾಡಿದಾಗ ಗೊತ್ತಾಗತ್ತಾ, ಈ C12 ಇರುತ್ತಲ್ಲ, ಯಾವುದೇ ಕಾರಣಕ್ಕೂ ಆ ದೇಹದಲ್ಲಿ ಇರ್ತಕ್ಕಂಥ ಈ C12 ಕಾರ್ಬನ್ 12 ಯಾವುದೇ ಕಾರಣಕ್ಕೂ ಬದಲಾವಣೆ ಹೊಂದೋದಿಲ್ಲ. ಸೊ ಅದೇ ರೀತಿ ಈ C14 ಇರುತ್ತಲ್ಲ, ಈ C14 ಕಾಲ ಗತಿಸಿದಂತೆ ಇದು ಕ್ಷೀಣಿಸ್ತಾ ಹೋಗ್ತದೆ. ಎಷ್ಟು ಕ್ಷೀಣಿಸುತ್ತೆ ಅಂದ್ರೆ ಸುಮಾರು 5700 ವರ್ಷಕ್ಕೆ ಇದರ ಅರ್ಧದಷ್ಟು ಕ್ಷೀಣಿಸುತ್ತೆ. ಅಂದ್ರೆ ಈ C14 ಅಂಶ ಆ ಪ್ರಾಣಿಯ ಪಳೆಯುಳಿಕೆಯಲ್ಲಿರ್ತಕ್ಕಂಥ ಈ C14 ಏನಾಗುತ್ತೆ ಅಂದ್ರೆ 5700 ವರ್ಷಕ್ಕೆ ಇದರ ಅರ್ಧದಷ್ಟು ಕಡಿಮೆ ಆಗುತ್ತಂತೆ. ಸೊ ಹಾಗಾದ್ರೆ ಇದು ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ, ಈ C12 C14 ಇರ್ತಕ್ಕಂಥ ವ್ಯತ್ಯಾಸ ಏನು, ಇವುಗಳ ಎರಡರ ಆಧಾರದ ಮೇಲೆ ಒಂದು ಅಧ್ಯಯನ ಮಾಡಿ ಆ ಒಂದು ಪರೀಕ್ಷೆಯ ಮೂಲಕ ಈ ಜೈವಿಕ ಅಂಶಗಳು ಸಿಕ್ಕಿರ್ತಕ್ಕಂಥ ಜೈವಿಕ ಪುರಾತತ್ವ ಅಂಶಗಳನ್ನ ನಾವು ಯಾವ ಕಾಲಘಟ್ಟಕ್ಕೆ ಸಿಗುತ್ತೆ ಅನ್ನೋದನ್ನ ಇತಿಹಾಸ ತಜ್ಞರು ಅಧ್ಯಯನ ಮಾಡ್ತಾರೆ. ಸೊ ಇದು ಇತರೆ ಪುರಾತತ್ವ ಆಧಾರಗಳಿಗೆ ಸಂಬಂಧಿಸಿದಂತೆ. ಸೊ ಇನ್ನು ಒಂದ್ಸಾರಿ ರಿವ್ಯೂ ಮಾಡೋದಾದ್ರೆ, ಈ ಆಧಾರಗಳು ಅತ್ಯಂತ ಅಮೂಲ್ಯವಾದ ಅಂಶಗಳು ಇತಿಹಾಸ ಅಧ್ಯಯನದಲ್ಲಿ. ಒಂದು ಇತಿಹಾಸವನ್ನು ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ನಾವು ಅಧ್ಯಯನ ಮಾಡಬೇಕು ಅಂದ್ರೆ ನಮಗೆ ಯಾವುದಾದರೂ ಒಂದು ಆಧಾರ ಇರಲೇಬೇಕು. ಸಾಕ್ಷಿ ಇಲ್ಲದೆ ಯಾವ ನ್ಯಾಯ ಮಂಡನೆಯೂ ಸಾಧ್ಯವಿಲ್ಲವೇ ಹೇಗೋ ಹಾಗೆ ಆಧಾರಗಳಿಲ್ಲದೆ ಇತಿಹಾಸದ ಅಧ್ಯಯನ ಆತ್ಮ ವಿರದ ಮನುಷ್ಯನಿದ್ದಂತೆ. ಇನ್ನು ಅದರಲ್ಲಿ ಎರಡು ಪ್ರಕಾರಗಳನ್ನು ಅಧ್ಯಯನ ಮಾಡ್ತೀವಿ. ಒಂದು ಸಾಹಿತ್ಯಿಕ ಆಧಾರ, ಇನ್ನೊಂದು ಪುರಾತತ್ವ ಆಧಾರ. ಈ ಸಾಹಿತ್ಯಿಕ ಆಧಾರದಲ್ಲಿ ಮತ್ತೆ ಮೌಖಿಕ ಮತ್ತು ಲಿಖಿತ ಅಂತ ಎರಡು ಆಧಾರ ಮಾಡ್ತೀವಿ. ಮೌಖಿಕ ಅಂದ್ರೆ ಹಿರಿತೆಲಿಯ, ಬಾಯಿಯಿಂದ ಕಿರಿತೆಲಿಯ, ಕಿವಿಗೆ ಹೋಗಿರ್ತಕ್ಕಂಥ ಎಲ್ಲ ರೀತಿಯ ಕತೆ, ಐತಿಹ್ಯ, ಪುರಾಣ, ಪುಣ್ಯಕಥೆ, ಲಾವಣಿ ಪದ, ಜಾನಪದ ಗಾಥೆ ಎಲ್ಲದೂ ಇದರೊಳಗಡೆ ಬರ್ತದೆ. ಇನ್ನು ಲಿಖಿತ ಆಧಾರದಲ್ಲಿ ಲಿಖಿತ ರೂಪದಲ್ಲಿರ್ತಕ್ಕಂಥ ಗ್ರಂಥಗಳನ್ನು ಲಿಖಿತ ಆಧಾರಗಳಲ್ಲಿ ಅಧ್ಯಯನ ಮಾಡ್ತೀವಿ. ಅದರಲ್ಲಿ ದೇಶೀಯ ಮತ್ತು ವಿದೇಶೀಯ ಅಂತ ಎರಡು ಭಾಗಗಳಾಗಿ ಅಧ್ಯಯನ ಮಾಡ್ತೀವಿ. ಈ ದೇಶೀಯ ಆಧಾರ ಅಂದ್ರೆ ದೇಶೀಯರೇ, ಸ್ಥಳೀಯರೇ ತಮ್ಮ ಸ್ಥಳೀಯ ಭಾಷೆಯಲ್ಲಿ ತಾವು ಸ್ಥಳೀಯವಾಗಿ ಕಂಡಿರ್ತಕ್ಕಂಥ ವಿಷಯಗಳನ್ನು ಅಧ್ಯಯನ ಮಾಡಿ ಬರೆದ್ರೆ ದೇಶೀಯ ಸಾಹಿತ್ಯಿಕ ಆಧಾರ. ವಿದೇಶಿಯರು ಇಲ್ಲಿ ಬಂದು ವಿದೇಶೀಯರು ಇಲ್ಲಿ ಕಂಡಿರ್ತಕ್ಕಂಥ ಅಂಶಗಳನ್ನು ಅಧ್ಯಯನ ಮಾಡಿದ್ರೆ ಅದು ವಿದೇಶೀಯ ಆಧಾರ. ಇನ್ನು ಪುರಾತತ್ವದಲ್ಲಿ ಶಾಸನಗಳು, ಸ್ಮಾರಕಗಳು, ನಾಣ್ಯಗಳು, ಇತರೆ ಅಂಶಗಳು ಪುರಾತತ್ವ ಆಧಾರದಲ್ಲಿ ಬರ್ತದ ಅಂತ. ಇನ್ನು ಈ ಆಧಾರಗಳನ್ನು ನಮ್ಮ ಕುಟುಂಬದ ಅಧ್ಯಯನ ಮಾಡೋಕ್ಕೆ ಏನಾದರೂ ಬಳಕೆ ಮಾಡಿದ್ರೆ, ನಾನು ನನ್ನ ಕುಟುಂಬ, ನೀವು ನಿಮ್ಮ ಕುಟುಂಬದ ಇತಿಹಾಸವನ್ನ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಇದು ಸತ್ಯ ಎಂದು ಒಪ್ಪಿಕೊಳ್ಳುವಂತೆ ನೀವು ಅಧ್ಯಯನ ಮಾಡಿ ಬರೆಯುವುದಾದರೆ ನಮಗೆ ಸಿಗ್ತಕ್ಕಂಥ ಆಧಾರಗಳು ಯಾವುವು ನೋಡ್ತಾ ಹೋದ್ರೆ, ಮೊದಲು ಹಾಗಾದ್ರೆ ನಮಗೆ ಸಿಗ್ತಕ್ಕಂಥ ಸಾಹಿತ್ಯಿಕ ಆಧಾರ, ಅದರಲ್ಲಿ ಮೌಖಿಕ ಇರ್ಬೋದು, ಲಿಖಿತ ಇರ್ಬೋದು. ಈ ಸಾಹಿತ್ಯಿಕ ಆಧಾರ ಯಾವುದು ಸಿಗುತ್ತೆ ಅಂತ ಹೋದ್ರೆ, ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಎಲ್ಲ ಆಸ್ತಿ ಪತ್ರಗಳು, ದಾನದತ್ತಿಯ ಪತ್ರಗಳಿದ್ರೆ ಅದಲ್ಲದೆ ನಮ್ಮ ಮನೆಯಲ್ಲಿ ಬರ್ತಾರಲ್ಲ ಹೆಳವರು ಅಂತೇಳಿ, ಆ ಹೆಳವರು ಒತ್ತು ತಂದಿರ್ತಕ್ಕಂಥ ಗ್ರಂಥ, ಆ ಗ್ರಂಥದಲ್ಲಿ ನಮ್ಮ ಎಲ್ಲ ತಲೆಮಾರಿನ ಇಲ್ಲಿ ಬದುಕಿ ಹೋಗಿರ್ತಕ್ಕಂತಹ ಎಲ್ಲ ತಲೆಮಾರಿನ ಮನುಷ್ಯರ ಹೆಸರುಗಳು ಸಮೇತ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಇನ್ನು ಮೌಖಿಕವಾಗಿ, ಅದು ಲಿಖಿತವಾಗಿ ಅದು ಬಂತು ಅಂದ್ರೆ ಮೌಖಿಕವಾಗಿ ಅದೇ ಹೇಳುವ ಕುಂತು ನಮ್ಮ ಮುಂದೆ ಹೇಳ್ತಾನಲ್ಲ ಕತೆ, ಅದು ಮೌಖಿಕತೆ.
ಮೌಖಿಕ ಕಥೆ ಅದು ಅಲ್ಲದೆ ನಮ್ಮ ಅಜ್ಜಿನೋ ಅಜ್ಜನೋ ಅಪ್ಪನೋ ಅಮ್ಮನೋ ತಮ್ಮ ಹಿರಿಯರು ತಾವು ಕಂಡಂತೆ ಅಥವಾ ತಾವು ಕೇಳಿದಂತೆ ನಮ್ಮ ಕಿವಿಗಳಿಗೆ ಆ ಕಥೆಗಳ ರೂಪದಲ್ಲಿ ನಮ್ಗೆ ಏನಾದರೂ ಹೇಳಿದ್ರೆ ಅದು ನಮ್ಮ ಕುಟುಂಬದ ಮೌಖಿಕ ಸಾಹಿತ್ಯಿಕ ಆಧಾರ ಆಗುತ್ತೆ. ಇನ್ನು ನಮ್ಮ ಕುಟುಂಬದ ಪುರಾತತ್ವ ಆಧಾರಗಳು ಸಿಗ್ತಾವ ಸರ್. ಹಾಗಾದ್ರೆ ಈಗ ನಾನು ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಗೆ ಹೇಳ್ದಂಗಾದ್ರೆ ತಾಜ್ ಮಹಲ್ ಎಕ್ಸಾಂಪಲ್ ಕೊಟ್ಟೆ, ಗೋಲ್ ಗುಂಬಾಜ್ ಎಕ್ಸಾಂಪಲ್ ಕೊಟ್ಟೆ, ಐಹೊಳೆ ಪಟ್ಟದಕಲ್ಲು ಎಕ್ಸಾಂಪಲ್ ಕೊಟ್ಟೆ, ಇನ್ನು ಅನೇಕ ಎಕ್ಸಾಂಪಲ್ಗಳನ್ನು ಕೊಟ್ವಿ ನಾವು. ನಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಪುರಾತತ್ವ ಆಧಾರಗಳು ಬಂತು ಅಂದ್ರೆ, ನಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಪುರಾತತ್ವ ಆಧಾರಗಳು ಬಂತು ಅಂದ್ರೆ ನಮ್ಮ ಹಿರಿಯರು ಕಟ್ಟಿ ಬಿಟ್ಟು ಹೋಗಿರ್ತಕ್ಕಂಥ ನಮ್ಮ ಹಳೆಯ ಮನೆಗಳಿರಬಹುದು, ಅಥವಾ ಅವರು ಖರೀದಿ ಮಾಡಿರ್ತಕ್ಕಂಥ ಆಸ್ತಿಗಳಿರ್ಬೋದು, ಅಥವಾ ಅವರು ಕಾಲವಾದ ನಂತರ ಅವರನ್ನು ಶವ ಸಂಸ್ಕಾರ ಮಾಡಿರ್ತಕ್ಕಂಥ ಸ್ಥಳಗಳು, ಅಥವಾ ಆ ಸ್ಥಳಗಳಲ್ಲಿ ಏನಾದರೂ ಅವರ ದೇಹಕ್ಕೆ ಸಂಬಂಧಿಸಿದಂಥ ಅಂಶಗಳನ್ನು ಉತ್ಖನನ ಮಾಡಿದ್ರೆ, ಮಾಡಕ್ಕೆ ಹೋಗ್ಬೇಡ್ವಾ, ಮಾಡಿದ್ರೆ ಅವುಗಳನ್ನು ನಾವೇನಂತ ಕರಿತೀವಿ ಅಂದರೆ ಪುರಾತತ್ವ ಆಧಾರಗಳು. ಅವುಗಳ ಆಧಾರದ ಅಂಶಗಳನ್ನು ನಾವು ತಲೆ ಒಳಗಡೆ ಇಟ್ಟುಕೊಂಡು ಅಥವಾ ನಮ್ಮ ಮುಂದುಗಡೆ ಇಟ್ಟುಕೊಂಡು ನಮ್ಮ ಕುಟುಂಬದ ಇತಿಹಾಸವನ್ನು ಅಧ್ಯಯನ ಮಾಡಿ ವಿಮರ್ಶಾತ್ಮಕವಾಗಿ ವಿಚಾರ ಮಾಡಿ ವಿಶ್ಲೇಷಣೆ ಮಾಡಿ ಇಡಬಹುದು. ಸೊ ಈ ಆಧಾರಗಳು ಪಾಠ ಅರ್ಥ ಆಯಿತು ಅಂದ್ಕೊಳ್ತೇನೆ. ಐ ಹೋಪ್ ಇಟ್ ಈಸ್ ಅಂಡರ್ಸ್ಟುಡ್.